ಕರಿ ಇರುವೆ ಬಂದರೆ ಶುಭ ಸಂಕೇತ. ಒಳ್ಳೇದಾಗುತ್ತೆ ನಿಂಗೆ, ಖಂಡಿತ ಒಳ್ಳೇದಾಗುತ್ತೆ. ಬಾತೇ ಮಾಡಬೇಕು, ಬೇರೆ ಏನು ಬಾತ್ ಆಡಂಗಿಲ್ಲ. ಅಲ್ಲ, ಮಾತಾಡಂಗಿಲ್ಲ ಜಾಸ್ತಿ ಆಯ್ತು ಅದಕ್ಕೆ ಇವ್ರು ನನ್ನ ನೆನ್ನೆಯಿಂದ ಆಡಿಸ್ಕೊತಾ ಇದ್ರು. ಫ್ರಿಜ್ ತರ ಅಂತ ಇದೀವಿ. ಫ್ರಿಜ್ ತಂದ್ರೆ ಏನ್ ಮಾಡೋದು? ಫ್ರಿಜ್ ಒಳಗೆ ಹೋಗಿ ಕೂತ್ಕೋತಾಳೆ. ಏನ್ ಮಗ್ಲೇ ಹೇಗೆ ಬರ್ತೀಯ? ಸಾಂಬಾರು ಪಲ್ಯ ಎಲ್ಲ ಮಾಡ್ತಾರೆ ನಮ್ಮ ಕಡೆ. ವದೆ ವದೆ ವದೆ. ಹಾಂ, ಹಾಯ್ ಎಲ್ರಿಗೂ ನಮಸ್ಕಾರ. ಈಗ ಬೆಳಿಗ್ಗೆ ಸೂರ್ಯ ಹುಟ್ಟಿ ಬರ್ತಾವ ನಮ್ಮ ಮನೆ ಕಿಟಕಿಲಿ. ನಮ್ಮ ಶ್ರೀಮತಿಯವರು ಏನೋ ಮಾಡ್ತಾರೆ. ಏನು ಮಾಡ್ತೀರಾ ಮೇಡಮ್? ವಿಡಿಯೋ ಮಾಡ್ತೀರಾ? ಅವರು ವಿಡಿಯೋ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಎಲ್ಲ 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 ಸೆಟ್ ಮಾಡ್ಕೊಂಡಿದ್ದಾರೆ. ತುಂಬ ದಿನ ಆಯಿತು ರೆಸಿಪಿ ಮಾಡಿ. ಅದಕ್ಕೆ ಇವತ್ತು ಸ್ವೀಟ್ ಮಾಡ್ತಾರೆ. ಮೊದಲನೇ ಸಲ ಸ್ವೀಟ್ ಮಾಡಬೇಕಾದ್ರೆ ಬೆಲ್ಲ, ಸ್ವೀಟಿಗೆ ಬೆಲ್ಲ ಬೇಕಲ್ವ? ಬೆಲ್ಲ, ಹೆಸರುಬೇಳೆ. ಇಲ್ಲಿ ನೋಡಿಲಿ, ಈಗ ಬೆಲ್ಲ ಕುಟ್ಟಿಕ್ಕಿರೋದು, ಅವಾಗಲೇ ಇರುವೆ ಮುತ್ತಿರೋದು. ಬೆಲ್ಲ ಕುಟ್ಟಿಕ್ಕಿದರೆ ಬೆಲ್ಲಕ್ಕೆಲ್ಲ ಕಪ್ಪು ಇರುವೆ ಬಂದ್ಬಿಟ್ಟೈತೆ. ಕರಿ ಇರುವೆ ಬಂದರೆ ಶುಭ ಸಂಕೇತ. ಒಳ್ಳೇದಾಗುತ್ತೆ ನಿಂಗೆ, ಖಂಡಿತ ಒಳ್ಳೇದಾಗುತ್ತೆ. ಅದು ಬೆಲ್ಲ ಏನೋ ಸರಿ ಮಾಡ್ಕೋಬೋ ಒಂಚೂರು ಬಿಸಿಲಲ್ಲಿಟ್ಟು ಏನಾದರೂ. ಹುರಿದುಕೊಳ್ಳಬೇಕು, ಹುರಿದುಕೊಳ್ಳಬೇಡಿ, ಹುರಿದುಕೊಳ್ಳಿ. ಅದು ಹೂ ಎರಡಕ್ಕೂ ವ್ಯತ್ಯಾಸ ಆಯ್ತಲ್ಲ. ನಾನು ಇವಾಗ ಏನು ಹೇಳಲ್ಲ, ಕನ್ನಡದಲ್ಲಿ ಹುರಿದುಕೊಳ್ಳಬೇಕು, ಹುರ್ಕೋಬೇಡಿ, ಹುರ್ಕೊಳ್ಳಿ. ನಾವು ಏನು ಹೇಳಲ್ಲ, ನಿಮ್ಗೆ ಹೆಂಗೆ ಮಾಡ್ತೀರಾ ಏನು ಅಂತ. ನಿಮ್ಮ ರೆಸಿಪಿಲೇ ಹೇಳಿ, ಪರವಾಗಿಲ್ಲ ಆಯಿತಾ? ಕುಕ್ಕರಲ್ಲಿ ಹೆಸರುಬೇಳೆ ಬೇಯಿಸ್ಕೊಂಡವ್ರೆ, ಏನೋ ಕ್ಯಾಮ್ರಾ ಎಲ್ಲ ಹಾಕಿಟ್ಟವ್ರೆ. ಈ ಕಡೆ ಇದೇನಮ್ಮದು ಬೆಲ್ಲ ಕರ್ಗಿಸಿ ಸೋದಿಸ್ಕೊತಾ ಇದ್ದೀನಿ. ಒಂದು 3 ನಿಮಿಷ ಇರುತ್ತೆ ಅನಿಸುತ್ತೆ ರೆಸಿಪಿ ವಿಡಿಯೋ. ಆ 3 ನಿಮಿಷ 4 ನಿಮಿಷ ವಿಡಿಯೋಗೋಸ್ಕರ ಇವರು ಎಷ್ಟು ಕಷ್ಟಪಡ್ತಾರೆ ನೋಡ್ರಿ. ಒಬ್ಬರು ಒಂದು ರೆಸಿಪಿ ವಿಡಿಯೋ ಮಾಡೋರು. ಅಂತೂ ಇಂತೂ ಕೊನೆಗೋದು ಇವರ ರೆಸಿಪಿ ರೆಡಿ ಆಯಿತು. ರೆಸಿಪಿನಲ್ಲಿ ಏನು ಮಾಡಿದ್ದಾರೆ? ಪಾಯಸ, ಹೆಸರುಬೇಳೆ ಪಾಯಸ ರೆಡಿ. ಚೆನ್ನಾಗೈತೆ, ಹೆಸರುಬೇಳೆ ಪಾಯಸ ರೆಡಿ. ನಾನು ವಿಡಿಯೋ ತೋರಿಸೋದ್ಬಿಟ್ಟು ನಿನ್ನ ವಿಡಿಯೋ ತೋರಿಸ್ತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಓಕೆ, ಆಮೇಲೆ ಸ್ಟವ್ ಆನ್ ಮಾಡ್ತೀನಿ. ಸ್ಟವ್ ಆನ್ ಮಾಡೋದು ಮರ್ತಿದ್ದಾರೆ. ಮರ್ತಿಲ್ಲ. ಫಸ್ಟ್ ಎಣ್ಣೆ ಸೇರಿಸ್ಕೊಂಡೆ ಸ್ಟವ್ ಆನ್ ಮಾಡಬೇಕಾ? ಮರ್ತೋಗ್ತಾರೆ ಪಾಪ. ನಾನೇನಾದ್ರು ಮಾತಾಡಿದ್ರೆ ಮಿಕ್ಕಿರೋದೆಲ್ಲ ಈಗ ಎಣ್ಣೆ ಒಯ್ಕೋತಾರೆ. ಆಮೇಲೆ ಲಾಸ್ಟಲ್ಲಿ ವಿಡಿಯೋ ಆಫ್ ಮಾಡಿ ವಿಡಿಯೋ ಆನ್ ಮಾಡಿದಾಗ ಮಾತ್ರ ಸುಮ್ಮನೆ ಬಗ್ಗಿಸ್ತಾರೆ. ವಿಡಿಯೋ ಆಫ್ ಮಾಡಿ ಇರೋದು ಉಳಿದಿರೋದು ಪಳೆದಿರೋದೆಲ್ಲ ಬಳ್ದಾಕ್ತಾರೆ. ಒಂದು ಪಲಾವ್ ಎಲೆ, 2 ಏಲಕ್ಕಿ, ಸ್ವಲ್ಪ ಓಂಕಾಳು, ಸ್ವಲ್ಪ ಕಸ್ತೂರಿ ಮೆಥಿನ ಸೇರಿಸ್ಕೊತಾ ಇದ್ದೀನಿ. ಇವತ್ತು ಡಬಲ್ ಧಮಾಕ. ಬೆಳಿಗ್ಗೆ ಏನದು ಅವ್ರು ಮಾತಾಡೋಂಗಿಲ್ಲ. ಹೆಸರುಬೇಳೆ ಪಾಯಸ ಮಾಡಿದ್ರು. ಈಗ ಮಸಾಲೆ ಗಿಸಾಲೆ ಜೋರಾಗಿ ಹಾಕ್ಬಿಟ್ಟು ಟೊಮೊಟೊ ಅವರೆಕಾಳು, ಈರುಳ್ಳಿ, ಏನೇನೋ ತರಕಾರಿ ಹೆಚ್ಚಿಟ್ಕೊಂಡವ್ರೆ. ಏನು ಮಾಡ್ತೀರಾ ಮೇಡಮ್? ಟೊಮೊಟೊ ಇದೆ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ, ಟೊಮೊಟೊ ಬಾತ್ ಮಾಡ್ತೀನಿ. ಹೌದಾ? ಟೊಮೊಟೊ ಇದೆ, ಟೊಮೊಟೊ ಗೊಜ್ಜು, ಟೊಮೊಟೊ ಚಿತ್ರಾನ್ನ, ಟೊಮೊಟೊ ಬಾತೇ ಮಾಡಬೇಕು, ಬೇರೆ ಏನು ಬಾತ್ ಆಡಂಗಿಲ್ಲ. ಅಲ್ಲ, ಮಾತಾಡಂಗಿಲ್ಲ ಗಂಡು ಮಕ್ಕಳು. ನಮ್ಮ ಜಾಣೆ ಮಗಳು ಸ್ನಾನ ಮಾಡ್ಕೊಂಡು ಬಂದಿದ್ದಾಳೆ. ಈಗ ತಲೆ ಬಚ್ಚಬೇಕು ಅವಳಿಗೆ. ಮಗಳೇ, ಅಮ್ಮ ಹೆಂಗೆ ಕೈ ಮುಗಿತಿದ್ದೆ ಅವ್ರಿಗೆ? ಅಂತಿದ್ದ ಆ ಥರನಾ? ಮತ್ತೆ ಕೇಳೋ, ಅಮ್ಮನ ಹತ್ರ ಕೇಳೋಣ. ಶ್ರೀಮತಿ ಅವರೇ, ನೀವು ದೇವ್ರಿಗೆ ಹೆಂಗೆ ಕೈ ಮುಗಿತಿದ್ದೆ ಹೇಳ್ರಿ? ಆ ಥರನಾ? ನಂಗೆ ಇವ್ರು ಹೇಳಿದ್ರಲ್ಲ, ಆ ಥರನೇ ಕೈ ಮುಗಿತಿದ್ದು. ನೆನ್ನೆ ಯಾವುದೋ ವಿಡಿಯೋ ನೋಡಿದ್ರು, ಏನು ಭಕ್ತಿಗಿಂತ ಪ್ರೀತಿ ಜಾಸ್ತಿ ದೇವ್ರ ಮೇಲೆಲ್ಲ, ಏನೋ ಈ ಥರ. ಹಳೆ ಕಾಲದಲ್ಲೆಲ್ಲ ಹಿಂಗ್ ಕೈ ಮುಗಿಯರಂತೆ, ಇವಾಗ ಅದಕ್ಕೆ ಭಕ್ತಿಗಿಂತ ಪ್ರೀತಿ ಜಾಸ್ತಿ ಆಗಿದೆ ಅಂತ. ಅದಕ್ಕೆ ಇವ್ರು ನನ್ನ ನೆನ್ನೆಯಿಂದ ಆಡಿಸ್ಕೊತಾ ಇದ್ದಾರೆ. ಅದಕ್ಕೆ ಇವಾಗ 2 ಕೈಯಲ್ಲಿ ಏನೋ ಒಂದನೇ ಕೈ ಮುಗಿಯೋದು, 2 ಕೈಯಲ್ಲೂ ಈ ಥರ ಕೈ ಮುಗಿಯೋದು, ಹೊಂದಿಸಬಹುದು. ಕೈ ಮುಗಿಯೋದು ಕಲ್ತ್ಬಿಟ್ಟವ್ರೆ. ಇವತ್ತಿದ್ದಾಗ ಮಾಡ್ತಾವ್ರೆ. ಅವ್ರ ರೆಸಿಪಿ ಇದಾಗ್ಬಿಡ್ತೈತೆ.
ಕರೆಂಟ್ ಬೇರೆ ಹೋಗ್ಬಿಡ್ತು. ಟೊಮೊಟೊ ಬಾತುಗೆ ಮೊಸರು ಬಜ್ಜಿ ರೆಡಿ. ಅಥವಾ ರೆಡಿ ಅಲ್ಲ, ಹಚ್ಚಿಟ್ಕೊಂಡವ್ರೆ ಮಾಡೋದಕ್ಕಲ್ಲ. ತಿಂದಿದ್ದಾಯ್ತಾ ಸೌತೆಕಾಯಿ ತಿಂದಿದ್ದಾಯ್ತಾ? ನನ್ನ ಮಗಳಿಗೆ ಈಗ ಪಾಯಸ ಹಾಕೊಡ್ತಿದ್ದೀನಿ. ಅವಳು ಸ್ವೀಟ್ ಅಂದರೆ ಇಷ್ಟ, ಪಾಯಸ ಅಂದರೆ, ಅದಕ್ಕೋಸ್ಕರ ಇದು ಅವಳದು ಸ್ನ್ಯಾಕ್ಸ್ ಬಾಕ್ಸ್. ಇಷ್ಟೊಂದು ತಿಂತಾಳ ಅವಳು, ತಿಂತಾಳ ಹಂಗೆ ತಿಂತಾಳೆ ಸಾಕು. ಬೌಲ್ಗಿಂತ ಸ್ವಲ್ಪ ಜಾಸ್ತಿ ಇತ್ತಷ್ಟೇ. ಹೌದಾ? ಕದಾ ಏನ್ ಮಾಡ್ತಿದ್ದೀಮ್ಮ? ಬೊಕ್ಕೊತಿದ್ಯಾ? ನೋಡ್ರಿ ನಮ್ಮ ಜಾನೆ ಮಗಳು ಹೊಸ ಏನದು ಯೂನಿಕಾರ್ನ್ ಟಿಕ್ ಟೇಬಲ್ ಅಲ್ಲೇ ಇಟ್ಕೊಂಡು ಕೂತೀನಿ, ಪರವಾಗಿಲ್ಲ. ಅದ್ರ ಮೇಲೆ ಕೆಳಗೆ ಅಲ್ಲ, ಸೈಡ್ಗೆ ಇಟ್ಕೊಂಡು ತಿನ್ಬೋದು, ಏನಾಗಲ್ಲ. ಬೇಡ, ಚೆಲ್ಲಿದ್ರೆ ಮತ್ತೆ ಇದ್ರ ಮೇಲೆ ಚೆಲ್ಲಿದ್ರೆ ಒರೆಸ್ಕೋಬಹುದು, ಬುಕ್ ಮೇಲೆ ಚೆಲ್ಲಿದ್ರೆ. ಹೌದಾ? ಯೂನಿಕಾರ್ನ್ ಇದ್ರ ಮೇಲೆ ಕೂತ್ಕೊಂಡು ಆರಾಮಾಗಿ ತಿನ್ನಮ್ಮ. ಅಲ್ಲ, ಯೂನಿಕಾರ್ನ್ ಮೇಲೆ ಕೂತ್ಕೊಂಡು ಅಂತೀನಿ, ಯೂನಿಕಾರ್ನ್ ಟೇಬಲ್ ಮೇಲೆ ಇಟ್ಕೊಂಡು. ನನ್ನ ಮಗಳಿಗೆ ದ್ರಾಕ್ಷಿ ಗೋಡಂಬಿ ಎಲ್ಲ ಜಾಸ್ತಿ ಹಾಕಿದೀನಿ. ಹೌದಾ? ಚೆನ್ನಾಯ್ತಾ? ಇಷ್ಟ ಆಯ್ತಾ? ಫುಲ್ಲು ಖುಷಿ ನಿಮ್ಮಮ್ಮ. ನಾನು ಮಾಡೋದ್ರಲ್ಲಿ ನಿಂಗೆ ಏನ್ ಯಾವ ಸ್ವೀಟ್ ಇಷ್ಟ? ಒಂದ್ ಹೇಳ್ಬೇಕಮ್ಮ. ಯಾವ್ದು ಒಂದು ಅಂತ ನೆನ್ಪಾಗ್ತಿಲ್ವಾ? ಅದೇ ಏನ್ ಗೊತ್ತಾ, ನನ್ ಮಗಳು ಯಾವ್ದು ಹೊಸದ್ ತತ್ತೀವೋ ಅದಂದ್ರೆ ತುಂಬಾ ಇಷ್ಟ. ಜೋಕಾಲಿ ತಂದಾಗ ಜೋಕಾಲಿ ಇಷ್ಟ, ಸೋಫಾ ತಂದಾಗ ಸೋಫಾ ಇಷ್ಟ, ಈಗ ರೀಡಿಂಗ್ ಟೇಬಲ್ ತರಿಸಿರೋದಕ್ಕೆ ರೀಡಿಂಗ್ ಟೇಬಲ್ ಇಷ್ಟ. ಅದಕ್ಕೆ ಯಾವಾಗ್ಲೂ ಬರೆಯಕೊಂಡಿಲ್ಲ, ಅಲ್ಲಾಡಾಗ್ತಾ ಇಲ್ಲ ಇವಾಗ. ಅದ್ರ ಮೇಲೆ ಕೂತ್ಕೊ, ಅಲ್ಲ ಅದ್ರ ಮುಂದೆ ಕೂತ್ಕೊಂಡು ಬರ್ಕೊಂಡು ಓದ್ಕೊಂಡು ಕೂತಿರ್ತಾಳೆ. ಓಕೆ, ನಾವು ನೆಕ್ಸ್ಟ್ ಫ್ರಿಜ್ ತರನ ಅಂತ ಇದೀವಿ. ಫ್ರಿಜ್ ತಂದ್ರೆ ಏನ್ ಮಾಡೋದು? ಫ್ರಿಜ್ ಒಳಗೆ ಹೋಗಿ ಕೂತ್ಕೋತಾಳೆ. ಏನ್ ಮಗ್ಲೇ ಯಾಕೆ ಬರ್ತೀಯ? ಫ್ರಿಜ್ ಒಳಗೆ ಹೋಗಿ ಕೂತ್ಕೋತಿ. ಹೌದು, ಒಂದ್ ನಿಮಿಷ. ಫ್ರಿಜ್ ತರಕ್ ದುಡ್ಡು ಆಯ್ತಾ? ಫ್ರಿಜ್ ತರನ ಅಂತಿದ್ದೀವಿ ಅಂತ. ತರ್ತೀನಿ, ಅಲ್ಲ ತರ್ತೀವಿ. ಬೇಸಿಗೆ ತರ್ತೀವಿ ಅಂದ್ರೆ ನಾಳೆಗೆ ತರ್ತೀವಾ? ತರ್ತೀವಿ. 1 ತಿಂಗಳು 2 ತಿಂಗಳು 3 ತಿಂಗಳು ಒಟ್ಟಿಗೆ ಬೇಸಿಗೆ ವರ್ಷದ ತರ್ತೀವಿ. ಯುಗಾದಿ ಹಬ್ಬ ಫಿಕ್ಸ್. ಯುಗಾದಿ ಹಬ್ಬಕ್ಕೆ ಅದೇ ಗಿಫ್ಟ್. ಅದು ಯುಗಾದಿ ಹಬ್ಬಕ್ಕೆ ಅದೇ ಗಿಫ್ಟ್ ನಮ್ಮ ಮನೆಯವ್ರು ಕೊಡಿಸ್ತಾವ್ರೆ. ಎಲ್ಲ ಹಬ್ಬಕ್ಕೆ ಯಾರು ಗಿಫ್ಟ್ ಕೊಡಿಸ್ತಾರ? ಯುಗಾದಿ ಹಬ್ಬಕ್ಕೆ ನಮ್ಗೆ ಬಟ್ಟೆ ಬೇಡ, ಬಟ್ಟೆ ಕ್ಯಾನ್ಸಲ್. ನಮ್ಗೆ ಫ್ರಿಜ್ ಬೇಕು. ಏನ್ 10,000 ರೂಪಾಯಿ ಬಟ್ಟೆ ಕೊಡಿಸ್ಬೇಕಾ ನಿಮ್ಗೆ? 10,000, ನಿನ್ ಮಗಳಿಗೆ 10,000, 20,000 ರೂಪಾಯಿ ಬಟ್ಟೆ ಕೊಡಿಸ್ಬೇಕಾ? ಮಗಳೇ ಹಾಯ್ ಮೇಡಮ. ಏನು ಗೊತ್ತಾ, ತಿಂಡಿ ತಿಂದು ವಾಕಿಂಗ್ ಹೋಗೋದು ರೂಢಿ ಆಗೋಯ್ತು ನನಗೂ ನಮ್ಮ ಶ್ರೀಮತಿಯವ್ರಿಗೂ. ಏನಂದರೆ ಯಾವತ್ತಮ್ಮ ಅವ್ರಿಗೆ ಹುಷಾರಿಲ್ಲದೆ ಇದ್ದಾಗ ಚಳಿಗೆ ಮಲಗಿದ್ದು ಸ್ವಲ್ಪ ಬಿಸಿಲಲ್ಲಿ ಓಡಾಡೋರು ಚೆನ್ನಾಗಿರುತ್ತೆ ಅಂತ ಅವತ್ತು ವಾಕಿಂಗ್ ಹೋಯ್ತು. ಬರಿಗಾಲಲ್ಲಿ ವಾಕಿಂಗ್ ಹೋಗಿದ್ವಿ ನಾವು, ಬ್ಲಾಗ್ ಹಾಕಿದ್ದೆ. ಆವತ್ತಿಂದ ತಿಂಡಿ ತಿಂದ ತಕ್ಷಣ ಡೈಲಿ ನಾವಿಬ್ಬರು ವಾಕ್ ಹೋಗೋದು ರೂಢಿ ಆಗಿದೆ. ಅಂದರೆ ಬರಿಗಾಲಲ್ಲೇ ನಡ್ಕೊಂಡು ಹೋಗ್ತಾ ಇರ್ತೀವಿ. ಇವತ್ತು ನಮ್ಮ ಜಾಣೆ ಮಗಳು ನಾನು ಬರ್ತೀನಿ, ಯಾಕೆಂದರೆ ನಮ್ಮ ಜಾಣೆ ಮಗಳು ನಾನು ಬರ್ತೀನಿ ಅಂದಿದ್ದು. ಅವಳಿಗೆ ರಜಾ ಇದೆ ಸ್ಕೂಲು, ಏನೋ ಇವತ್ತು ಕ್ರಿಸ್ಮಸ್ ಏನೋ ಆಯ್ತಲ್ಲ, ಅದಕ್ಕೆ ಸ್ಕೂಲ್ ರಜಾ, ನಾನು ಬರ್ತೀನಿ ಅಂತ ಅಂದ್ಲು. ಅಂದರೆ ನಾವು ತಿಂಡಿ ತಿಂದ ತಕ್ಷಣ ವಾಕ್ ಹೋಗ್ತಾಯಿದ್ವಿ. ಇವತ್ತು ಸ್ವಲ್ಪ ಲೇಟ್ ಆಯಿತು. ಇವ್ರದ್ದೇನೋ ಪಾತ್ರೆ ಗೀತ್ರೆ ಎಲ್ಲ ತೊಳೆದು ಸ್ವಲ್ಪ ಕ್ಲೀನ್ ಮಾಡಿ ಇಟ್ಟರು. ಅಡುಗೆ ಮಾಡಿದ್ರಲ್ಲ ರೆಸಿಪಿದೆಲ್ಲ, ರೆಸಿಪಿ ಮಾಡಿದ್ರೆ ಪಾತ್ರೆಗಳು ಜಾಸ್ತಿ ತೊಳೆಯೋದಿರ್ತವೆ, ಬೌಲ್ಗಳು, ಆಮೇಲೆ ಏನೇನು ಹಾಕೋತಾರಲ್ಲ, ಏನಮ್ಮ ಅದು ಏನು ಹಾಕೊಳ್ಳೋದು? ಹಾಂ, ಅದು ಸ್ಪೂನು, ಬೌಲು, ಪ್ಲೇಟ್ಗಳೆಲ್ಲ ಜಾಸ್ತಿ ಆಗಿಬಿಡ್ತವೆ ಪಾತ್ರೆ ತೊಳೆಯೋದಕ್ಕೆ. ಆ ರೆಸಿಪಿ ವಿಡಿಯೋ ಮಾಡಿದಾಗ ಅದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿಟ್ಟು, ಮತ್ತು ನಮ್ಮ ಜಾಣೆ ಮಗಳು ಏನೋ ಹೋಮ್ವರ್ಕ್ ಬರೀತಾ ಕೂತ್ಬಿಟ್ಟಿದ್ಲು. ಅವಳು ಇಬ್ಬರದು ಎಲ್ಲ ಮುಗಿದ್ಮೇಲೆ ವಾಕಿಂಗ್ ಹೊರಟ್ವಿ. ಈಗ ಸ್ವಲ್ಪ ಲೇಟ್ ಆಗೈತೆ, ನಾವಿಬ್ಬರು ಬರಿಗಾಲಲ್ಲಿ ನಡೀತಾ ಇದ್ದೀವಿ. ನಮ್ಮ ಜಾಣೆ ಮಗಳು ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ಅವಳೊಬ್ಳು ಚಪ್ಪಲಿ ಹಾಕೊಂಡು ಬಂದಿದ್ದಾಳೆ. ಮಾಮೂಲಿ ಅದೇ ರೋಡಲ್ಲಿ ಹೋಗ್ತಾ ಇದ್ದೀವಿ. ಅವತ್ತು ವಾಕಿಂಗ್ ಹೋದ್ವಲ್ಲ ಅದೇ ರೋಡಲ್ಲೇ. ತರಲೆ ಮಾಡ್ತಿರೋದಕ್ಕೆ ಮಗಳು ತರಲೆ ಮಾಡಿದ್ದಕ್ಕೆ ಅವರಮ್ಮ 2 ಒದೆ ಕೊಟ್ಟರು. ನಡಿ ಅಮ್ಮನ ಜೊತೆ, ನಡಿ ಮುಂದಕ್ಕೆ. ಮಗಳ ಒಂದಿನ ಏನು ಮಾಡಿದ್ವಿ ಗೊತ್ತಾ, ಹಿಂಗೆ ವಾಕ್ ಬರ್ತಾ ಇದ್ವಿ. ಒಂದು ಟೆಂಪೋ ಬಂತ ಆ ಕಡೆಯಿಂದ, ಅಡ್ಡ ಹೋಗಿ ನಿಂತ್ಕೊಬಿಟ್ಟಿದ್ದು ನಿಮ್ಮಮ್ಮ. ಹೋಗಿ ನೋಡಿದ್ರೆ ನಿಮ್ಮ ಪ್ರತಾಪಮ್ಮ ಟೆಂಪೋ ಅಲ್ಲ, ಯಾರೋ ಬೇರೆಯವ್ರದ್ದು. ನಿಮ್ಮ ಹೋಗಿ ಅಡ್ಡ ನಿಂತ್ಕೊಬಿಟ್ಟೈತಿ. ಹತ್ರಕ್ಕೆ ಬಂದ್ರು, ಅವ್ರ ಮುಖ ನೋಡಿದ್ಮೇಲೆ ನಮ್ಮ ಸೈಡಿಗೆ ಬಂದ್ಬಿಟ್ಟು ಅವ್ರು ಏನು ಅಂದ್ಕೊಂಡ್ರು ಏನೋ. ಇಲ್ಲಿ ವಾಕಿಂಗ್ ಹೋಗ್ತಾ ಅಲ್ಲಿ ನಮ್ಮ ದಿನ್ನೆ ಹೊಲ ಸಿಗುತ್ತೆ.
ದಿನ್ನೆ ಹೊಲದ ಪಕ್ಕದಲ್ಲೇ ತೋಟ ಐತೆ. ಅಲ್ಲಿ ಅವ್ರ ಪರಿಚಯ ಮನೆಯವ್ರು ನಮಗೆ. ನಮ್ಮ ಶ್ರೀಮತಿಯವ್ರಿಗೂ ದೂರದ ಸಂಬಂಧ ಆಗಬೇಕು. ಇಲ್ಲಿ ಹಲಸಿನ ಮರ ಐತೆ ಅವ್ರದ್ದು. ಹಲಸಿನಕಾಯಿ ಏನಾದರೂ ಬಂದಿರುತ್ತೆ ನಾವು ಕಿತ್ಕೊಂಡು ಹೋಗೋಣ ಅಂತ ನೋಡೋಣ ಅಂತ ಹಂಗೆ ಬಂದ್ವಿ. ಎಳೆಯದು ಹಲಸಿನಕಾಯಿ ಇರುತ್ತಲ್ಲ, ಅದರಲ್ಲಿ ಸಾಂಬಾರು ಪಲ್ಯ ಎಲ್ಲ ಮಾಡ್ತಾರೆ ನಮ್ಮ ಕಡೆ. ನಮ್ಮ ಶ್ರೀಮತಿಯವರು ಮಾಡ್ತಾರೆ. ಅದರಲ್ಲಿ ಬಸ್ಸಾರು ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ಅದನ್ನು ಕೆತ್ಕಾಯಿ ಅಂತೀವಿ ನಾವು. ಹಾಗೆ ಅವ್ರ ತೋಟದ ಪಕ್ಕದಲ್ಲೇ ನಮ್ಮ ದಿನ್ನೆ ಹೊಲ ಅಂತ ಹೇಳಿದ್ನಲ್ಲ, ನೋಡ್ರಿ ಇದೇ ನಮ್ಮ ದಿನ್ನೆ ಹೊಲ. ಇಲ್ಲೆಲ್ಲ ಹುಣಸೆ ಗಿಡ ಎಲ್ಲ ಬೆಳೆಸಿದ್ದೀವಿ ಒಂದೆರಡು. ನಾನು ಲಾಸ್ಟ್ ಟೈಮು ಒಂದು ಸಲ ವ್ಲಾಗ್ ಮಾಡಿದ್ದೆ. ಇಲ್ಲಿ ಸೆಪ್ಪೆ ಕೊಯ್ಯೋದಕ್ಕೆ ಬಂದಿದ್ದೆ, ಕರುಗೆ ಮೇವು ಕೊಯ್ಯೋದಕ್ಕೆ ಅಂತ ಬಂದಿದ್ನಲ್ಲ. ಇಲ್ಲೆಲ್ಲ ಮೇವಿತ್ತು. ಆ ಮೇವೆಲ್ಲ ಈಗ ಕಟಾವಾಯಿತು. ಕೊಯ್ದಾದ್ಮೇಲೆ ಅದು ಮತ್ತೆ ಗೇಯ್ಮೆ ಮಾಡಿ ಬೇರೆ ಬೆಳೆ ಇಟ್ಟವ್ರೆ. ಅಂದರೆ ಬೇರೆಯವ್ರಿಗೆ ಕೊಟ್ಟಿದ್ದೀವಿ. ವರ್ಷಕ್ಕೆ ಇಷ್ಟು ಅಂತ, ಒಂದು ಬೆಳೆಗೆ ಇಷ್ಟು ಅಂತ ಅವ್ರು ಬೆಳೆ ಬೆಳ್ಕೋತಾರೆ. ಪಕ್ಕದಲ್ಲಿ ಬೋರ್ ಐತೆ, ನೀರೈತೆ, ಅದಕ್ಕೆ ಅವ್ರಿಗೆ ಕೊಟ್ಟಿದ್ದೀವಿ. ಅವರು ಬೆಳ್ಕೋತಾರೆ. ಮತ್ತು ಅಲ್ಲಿ ಕೆತ್ಕಾಯಿ ಕಿತ್ಕೊಳ್ಳೋದಕ್ಕೆ, ಅಂದರೆ ಹಲಸಿನಕಾಯಿ ಕಿತ್ಕೊಳ್ಳೋದಕ್ಕೆ ಅಂತ ಹೋಗಿದ್ವಲ್ಲ ಅಜ್ಜಿಯವ್ರ ಮನೆ ಹತ್ರ, ಅಲ್ಲಿ ಕರ್ಬೇವಿನ ಗಿಡ ಇತ್ತು. ಹಾಗೆ ಕರ್ಬೇವಿನ ಸೊಪ್ಪು ಕಿತ್ಕೊಬಂದ್ವಿ. ಇಲ್ಲಿ ಹಲಸಿನಕಾಯಿ ಇನ್ನೂ ತೀರಾ ಎಳೆಯದಿತ್ತು. ಅದಕ್ಕೆ ಇನ್ನೊಂದು ವಾರ ಕಳೆದ್ಮೇಲೆ ಬಂದು ಕಿತ್ಕೊಂಡು ಹೋಗ್ತೀವಿ ಅಂತೇಳಿ ಬಂದ್ವಿ. ಮಧ್ಯಾಹ್ನ ಊಟ ಮಾಡಿಕೊಂಡು ಮಧ್ಯಾಹ್ನದ ಮೇಲೆ ಸಂಜೆ ಆಗ್ತಾ ಬಂತು. ಈಗ ನಾವು ಮಧುಗಿರಿ ಟೌನಿಗೆ ಬಂದ್ವಿ. ಇಲ್ಲಿ ನಂದಿನಿ ಸೂಪರ್ ಮಾರ್ಟ್ ಇಲ್ಲಿಗೆ ಬಂದಿದ್ದೀವಿ. ನಮ್ಮ ಶ್ರೀಮತಿಯವರು ಏನೋ ಸ್ವಲ್ಪ ತೊಗೋಬೇಕಿತ್ತಂತಿಲ್ಲೆಲ್ಲ, ಅದಕ್ಕೆ ಬಂದ್ವಿ. ತಗೊಂಡು ನಿಮ್ಗೆ ಬೇಕು ಅದೇ ನಿಮ್ಮಮ್ಮನ ಕೇಳ್ಬಿಟ್ಟಾರೆ. ಒದೆ ಹಾಂ ಒದೆ ನಿಮಗೆ. ನಾನಲ್ಲ, ಅವಳು ಏನು ಬೇಕೋ ತಗೋ ಅಂತ ಅಮ್ಮನ ಕೇಳಿ ತಗೋ ಅಂತೆ. ನಾನೇ ಅಮ್ಮನ ಕೇಳಿ ತಗೋ ಅಂತ ಹೇಳಿದ್ದೆ. ಅಮ್ಮನ ಕೇಳಿ ತಗೋ ಅಂತ ಹೇಳಿದ್ದೆ. ನಿಜ. ಒಬ್ರು ಬೇಡ, ನಿನ್ನ ಮೇಲೆ ಅವಳು ಹೇಳ್ತಾಳೆ, ಅವಳು ನೀನು ಹೇಳಿ ಆಯ್ತಾ. ನಾನೇ ತಗೊಂಡಿದ್ದು. ನೋಡಿದ್ರಾ, ನಮ್ಮ ಜಾಣೆ ಮಗಳು ಡಾರ್ಕ್ ಫ್ಯಾಂಟಸಿನೂ ಏನೋ ಬಿಸ್ಕೆಟ್ ಅದೇನೋ ತಗೋಬಿಟ್ಟು, ಬೇಡ ಅಮ್ಮನ ಕೇಳಿ ತಗೋ ಅಂದ್ರೂ ತಗೋಬಿಟ್ಟು, ಈಗ ಅವ್ರ ಅಮ್ಮನ ಹತ್ರ ನನ್ನ ಮೇಲೆ ಹೇಳ್ಬಿಟ್ಟು ನಮ್ಮ ಶ್ರೀಮತಿಯವರು ಇಬ್ಬರು ಬೈಸ್ಕೊಂಡ್ವಿ. ಅಂದರೆ ನಮಗೆ ಗೊತ್ತಿಲ್ಲದೇ ಅವಳು ಚಿಕ್ಕ ವಯಸ್ಸಲ್ಲಿದ್ದಾಗ ತುಂಬ ಚಾಕ್ಲೇಟು ಬಿಸ್ಕೆಟು ಎಲ್ಲ ತಿನ್ನಿಸ್ಬಿಟ್ಟಿದ್ದೀವಿ, ಕೊಡಿಸಿದ್ವಿ. ಈಗ ಅದು ಹೆಲ್ತ್ಗೆ ಒಳ್ಳೇದಲ್ಲ ಅಂತ ಗೊತ್ತಾಗಿ ಕಂಟ್ರೋಲ್ ಮಾಡ್ತಾಯಿದ್ದೀವಿ. ಆದರೂ ಆವಾಗವಾಗ ಈ ಥರ ಹೊರಗಡೆ ಬಂದಾಗ ಒಂದು ಪ್ಯಾಕೆಟ್ 2 ಪ್ಯಾಕೆಟ್ ತೊಗೊಬಿಡ್ತಾಳೆ. ನಮ್ಮ ಶ್ರೀಮತಿಯವ್ರು ನೋಡ್ರಿ, ಬೆರಳಲ್ಲಿ ಏನು ಕೌಂಟ್ ಮಾಡ್ತಿದ್ದಾರೆ, ಎಣಿಸ್ತಿದ್ದಾರೆ ಅಂದ್ಕೊಂಡ್ರೆ ತಿಂಗಳುಗಳ್ನ, ಅಂದರೆ ಎಕ್ಸ್ಪೈರಿ ಡೇಟ್ ಇರುತ್ತಲ್ಲ, ಎಷ್ಟು ದಿನ ಯೂಸ್ ಮಾಡ್ಬೋದು ಅಂತ, ಅದಕ್ಕೆ ಎಣಿಸ್ಕೊತಾ ಇದ್ದಾರೆ. ಅಂದರೆ ಈ ಪ್ಯಾಕೆಟ್ ತಗೊಂಡು ಹೋಗ್ತಿದ್ದಂಗೆ ತಕ್ಷಣಕ್ಕೇನು ಮುಗಿಯೋದಿಲ್ವಲ್ಲ. ಕಾರ್ನ್ಫ್ಲೋರ್ ಇದು ಗೋಬಿ ಮಾಡೋದಕ್ಕೆ ಬೇಕಂತ ತಗೊಂಡು ಗೋಬಿ ಮಾಡೋಕ್ಕೆ ಬೇಕಲ್ಲ, ಅದಕ್ಕೆ ಎಷ್ಟು ದಿನ ಇರುತ್ತೆ, ಎಷ್ಟು ತಿಂಗಳಿರುತ್ತೆ ನೋಡೋಣ ಎಕ್ಸ್ಪೈರಿ ಅಂತ, ಅದಕ್ಕೆ ಕೌಂಟ್ ಮಾಡಿಕೊಂಡು ತಗೊಂಡ್ರು. ಅಂದರೆ ಏನೇ ತೊಗೊಂಡ್ರು ನಾವು ಈ ಥರ ಎಕ್ಸ್ಪೈರಿ ಡೇಟ್ ಎಷ್ಟಿದೆ ಏನು ಅಂತ ನೋಡಿ ತಗೋತೀವಿ. ಏನಿದೆ ಏನದು? ಲೆಮನ್ ರೈಸ್. ಬೇಡ, ನೀನೇ ಚೆನ್ನಾಗಿ ಮಾಡ್ತೀವಿ. ಅದಕ್ಕೆ ಲೆಮನ್ ರೈಸ್ ಚೆನ್ನಾಗಿ ಮಾಡ್ತೀನಿ. ನಿಜ. ಆಮೇಲೆ ಇಲ್ಲಿಗೆ ಇವಾಗ ಯಾಕೆ ಬಂದಿದ್ದು ಅಂದರೆ, ಆಗಲೇ ಹೇಳಿದ್ನಲ್ಲ ನಮ್ಮ ಶ್ರೀಮತಿಯವರು ಏನೋ ತೊಗೋಬೇಕಿತ್ತು ಸ್ವಲ್ಪ ಐಟಮ್ಸು ಅಂತ, ಅದಕ್ಕೆ ಬಂದಿದ್ದಾರೆ ಅಂತ. ಅಂದರೆ ಇವರು ಬರೋ ಪ್ಲ್ಯಾನ್ ಇರಲಿಲ್ಲ, ನನಗೆ ಕೆಲಸ ಇತ್ತು. ಅಂದರೆ ಪ್ಲಂಬಿಂಗ್ ಐಟಮ್ಸ್ ತೊಗೋಬೇಕಿತ್ತು, ಮನೆಗೆ ಸ್ವಲ್ಪ ಪೈಪ್ಗಳು ಏನೋ ತೊಗೋಬೇಕಿತ್ತು. ಅದು ತೊಗೊಳೋದಕ್ಕೆ ಅಂತ ಮಧುಗಿರಿಗೆ ಹೊರಟೆ. ಮತ್ತು ನಮ್ಮ ಜಾಣೆ ಮಗಳು ಏನೋ ಕೇಳಿದ್ಲು ಅವ್ರ ಅಮ್ಮನ ಹತ್ರ, ಅದಕ್ಕೆ ಸರಿ ಹೋಗಿ ತೊಗೊಬರೋಣ ಅಂತ ಅವರೂ ರೆಡಿಯಾಗಿ ಹೊರಟ್ರು. ಹೆಂಗೆ ಬರ್ತಾ ಇದ್ದೀನಲ್ಲ ಅಂತೇಳಿ ಅವ್ರನ್ನೂ ಜೊತೆಲಿ ಕರ್ಕೊಬಂದೆ. ಇಲ್ಲಿ ನಂದಿನಿ ಮಾರ್ಟ್ ಹತ್ರ ಬಂದು ಸ್ವಲ್ಪ ಡ್ರೈ ಫ್ರೂಟ್ಸ್ಗಳು ತೊಗೊಂಡ್ರು. ಅಂದರೆ ಏನೋ ಮಿಲೆಟ್ ಪೌಡ್ರು ಏನೋ ಮಾಡ್ತಾರಂತೆ, ಆ ಪೌಡ್ರು ಮಾಡೋದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳು ತೊಗೊಂಡ್ರು. ಹಾಗೆ ನಮ್ಮ ಜಾಣೆ ಮಗಳು ಗೋಬಿ ಬೇಕು ಅಂತ ಕೇಳಿದ್ಲು. ಮನೇಲೇ ಮಾಡ್ಕೊಡ್ತೀನಿ ಬಿಡಮ್ಮ ಅಂತ ನಮ್ಮ ಶ್ರೀಮತಿಯವ್ರು ಹೇಳಿದ್ರು. ಮತ್ತು ಗೋಬಿ ಮಾಡೋದಕ್ಕೇನೋ ಇದು ಬೇಕಂತಲ್ಲ, ಅದೇನೇನೋ ಸಾಸ್ಗಳು ಏನೋ ಬೇಕಂತೆ, ಅದು ಎಲ್ಲ ಇಲ್ಲಿ ಸಿಗ್ತವೆ, ಎಲ್ಲ ಇಲ್ಲೇ ತಗೊಂಡೋಗೋಣ ಒಟ್ಟಿಗೆ ಅಂತ ಹೇಳ್ಬಿಟ್ಟು ಡ್ರೈ ಫ್ರೂಟ್ಸು ಮತ್ತು ಅದು ಸಾಸ್ಗಳು ಅವೇನೋ ಪ್ಯಾಕೆಟ್ಗಳು ಅವೆಲ್ಲ ಇಲ್ಲಿ ತಗೊಂಡ್ವಿ. ಗೋಬಿ ಮಾಡೋದಕ್ಕೆ ಸಾಸ್ಗಳು ತಗೊಂಡ್ರಲ್ಲ, ಆದರೆ ಅದಕ್ಕೆ ಮುಖ್ಯವಾಗಿ ಬೇಕಿರೋದು ಕಾರ್ನ್ಫ್ಲವರು ಬೇಕು. ಕರೆಕ್ಟು, ಕಾಲಿಫ್ಲವರ್ ಅಂತಾರೆ ಅದನ್ನು. ನಾವು ಕನ್ನಡದಲ್ಲಿ ಹೂಕೋಸು ಅಂತೀವಿ. ಆ ಹೂಕೋಸು ಬೇಕಲ್ವ, ಅದಕ್ಕೆ ಹೂಕೋಸು ತಗೊಳ್ಳೋಣ ಅಂತ ಇಲ್ಲಿ ಬಂದ್ವಿ. ಹಾಗೆ ಹೂಕೋಸು ತಗೊಂಡು ಇಲ್ಲಿ ತರಕಾರಿ ಅಂಗಡೀಲಿ ಸ್ವಲ್ಪ ತರಕಾರಿನೂ ಬೇಕಿತ್ತು. ಮನೇಲಿ ತರಕಾರಿಗಳೆಲ್ಲ ಖಾಲಿಯಾಗಿದ್ವು. ಆ ತರಕಾರಿಗಳೆಲ್ಲ ತಗೊಂಡ್ರು ಇಲ್ಲಿ ನಮ್ಮ ಶ್ರೀಮತಿಯವರು.
ಹಾಗೆ ಇಲ್ಲಿ ನೀನು ತರಕಾರಿ ತಗೋತಾ ಇರು, ನಾವು ಹೋಗಿ ಪ್ಲಂಬಿಂಗ್ ಐಟಮ್ ತೊಗೊಬರ್ತೀವಿ ಅಂತ ಹೇಳ್ಬಿಟ್ಟು ನಾನು ನಮ್ಮ ಜಾಣೆ ಮಗಳು ಬಂದ್ವಿ ನೋಡ್ರಿ. ಇಲ್ಲಿ ಬಂದ್ಬಿಟ್ಟು ನಮ್ಗೆ ಏನೇನು ಬೇಕೋ ಸ್ವಲ್ಪ ಐಟಮ್ಗಳು ಅವೆಲ್ಲ ತಗೊಂಡು ಮನೆ ಕಡೆ ಹೊರಟ್ವಿ ಅಷ್ಟೇ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.